ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಗರಿ ಗರಿಯಾದ ವಡೆ. ಇದೊಂದು ಕಡಲೆಬೇಳೆ ವಡೆ ಅಂತೂ ಅಲ್ಲ, ಇದೊಂಥರ ವಡೆ ಹೇಗೆ ಅಂತ ಮಾಡೋದು ಹೇಳ್ಕೊಡ್ತೀನಿ. ಅತಿ ಸುಲಭವಾಗಿ ಕೆಲವು ಕಡೆ ಮಾಡ್ತಾರೆ, ಕೆಲವ್ರು ಮಾಡಲ್ಲ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ಇಲ್ಲಿ ಬೇಕಾಗಿರೋದು ತಡ್ನಿ ಬೇಳೆ. ಇದು ಅಳಸುಂಡೆ ಕಾಳು ಬೇಳೆ ಅಂತಲೂ ಕೂಡ ಕೆಲವ್ರು ಹೇಳ್ತಾರೆ, ನಮ್ಮಲ್ಲಿ ತಡ್ನಿ ಬೇಳೆ ಅಂತ ಹೇಳ್ತೀವಿ. ಇದನ್ನು 20 ಮಿನಿಟ್ಸು ನೆನೆಸಿ ಇಟ್ಕೊಬೇಕು. ನೀವೇ ಕಡಲೆಬೇಳೆ ನೆನೆಸಿ ಇಡ್ತೀರಾ, ಇದು ಹಾಗೇ ಈ ಥರ ಒಂದು ಕಾಟನ್ ಬಟ್ಟೆ ತೊಗೊಂಡು, ಇದು ತೇವಾಂಶ ಇರಬಾರ್ದು ಇದರಲ್ಲಿ. 20 ಮಿನಿಟ್ಸ್ ಆದಮೇಲೆ ಸೋರಿಸಿ ಈ ಥರ ಒಂದು ಬಟ್ಟೆ ಕಟ್ಟಿಕ್ಕಿ ಇದೊಂದು 20 ಮಿನಿಟ್ಸ್ ಹಾಗೆ ಇಡಬೇಕು. ಆವಾಗ ನೀರಿನಂಶ ಎಲ್ಲ ಇರಲ್ಲ. ಅದಾದಮೇಲೆ ಒಂದು ಬಟ್ಟೆಯಲ್ಲಿ ಈ ಥರ ಹರಡಿ ಒಂದು 10 ಮಿನಿಟ್ಸ್ ಬಿಡಿ. ಅದರಲ್ಲಂತೂ ಸ್ವಲ್ಪನೂ ನೀರಿನಂಶನೇ ಇರಬಾರ್ದು. ಸೊ ಈ ಥರ ನೀರಂಶ ಇತ್ತು ಅಂದರೆ ನಾನು ಈ ಬಟ್ಟೆಯಲ್ಲಿ ಮಾಡ್ತಾಯಿದ್ದೀನಲ್ಲ ಆ ಥರ ಮಾಡ್ಕೊಳ್ಳಿ. ಆವಾಗ ನೀರಿನಂಶ ಎಲ್ಲ ಎಳ್ಕೊಳ್ಳುತ್ತೆ. ಅದಾದಮೇಲೆ ಕೈಯಲ್ಲಿ ಇದು ಮಾಡಿಕೊಂಡಾಗ ನೀರಿನಂಶ ಇರಬಾರ್ದು. ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸಬ್ಬಕ್ಕಿ ಸೊಪ್ಪು ಎಲ್ಲ ಚಿಕ್ಕದಾಗಿ ಹೆಚ್ಕೊಂಡು ರುಬ್ಬೋದಕ್ಕೆ 2 ಗೆಡ್ಡೆ ಬೆಳ್ಳುಳ್ಳಿ, ಉಪ್ಪು, ಒಂದು 10 ಬ್ಯಾಡಗೆ ಮೆಣಸಿನ್ಕಾಯಿ ಅಥವಾ ಗುಂಟೂರು ಮೆಣಸಿನ್ಕಾಯಿ ಅಥವಾ ಮಣ್ಕಟ್ಟಿದ ಮೆಣಸಿನ್ಕಾಯಿ, ಯಾವ ಮೆಣಸಿನ್ಕಾಯಿ ತೊಗೊಳ್ಳಿ, ಶುಂಠಿ, ಚಕ್ಕೆ, ಲವಂಗ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ಇದು ಮಸಾಲೆ, ವಡೆಗೆ ಮಸಾಲೆ. ನೀವು ಮಸಾಲೆ ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟಾಗಿ ವಡೆ ಬರುತ್ತೆ. ಜಾಸ್ತಿ ಬೇಕು ಅಂದರೆ ಚಕ್ಕೆ, ಲವಂಗ, ಶುಂಠಿ ಎಲ್ಲ ಜಾಸ್ತಿ ಹಾಕ್ಕೊಳ್ಳಿ. ಕಾಳನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ರುಬ್ಬೇಕಾದ್ರೆ ತರಿ ಇರಲಿ, ಸ್ವಲ್ಪನೂ ನೀರನ್ನ ಆ್ಯಡ್ ಮಾಡಬಾರ್ದು ರುಬ್ಬೇಕಾದ್ರೆ. ಸೊ ಗೈಸ್ ಇಲ್ಲಿ ನೆನ್ಪಿಟ್ಕೊಳ್ಳಿ, ರುಬ್ಬೇಕಾದ್ರೆ ನೀರಂತೂ ಸ್ವಲ್ಪನೂ ಆ್ಯಡ್ ಮಾಡಬಾರ್ದು. ಆಗಿದ್ರೆ ಮಾತ್ರ ವಡೆ ಚೆನ್ನಾಗಿ ಬರೋದು. ಎಲ್ಲನೂ ಇವಾಗ ಯಾವ್ದ್ಯಾವ್ದು ಹೆಚ್ಕೊಂಡಿದ್ವಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡ 10 ನಿಮಿಷದಲ್ಲೇ ವಡೆನ ನೀವು ಎಣ್ಣೆಗೆ ಹಾಕಬೇಕು. ಏಕೆಂದರೆ ಈರುಳ್ಳಿ ಇರುತ್ತೆ, ಈರುಳ್ಳಿ ಜೊತೆ ರುಬ್ಬಿರೋ ಅಂಥ ಮಸಾಲೆ ಈರುಳ್ಳಿ ಜೊತೆ ಸೇರಿದಾಗ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಗೈಸ್ ಇದು ಒಂದು ಟಿಪ್ಸ್ ಅಂದ್ಕೊಳ್ಳಿ. ನೀವು ಯಾವುದೇ ವಡೆ ಮಾಡೋದಾದ್ರೂ ಈರುಳ್ಳಿ ಜೊತೆ ಮಿಕ್ಸ್ ಆದಾಗ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇಲ್ಲಿ ನಾನು ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ. ಆದಷ್ಟು ಕಡಲೆಕಾಯಿ ಎಣ್ಣೆ ಬಳಸಿ ಅಥವಾ ಕೊಬ್ಬರಿ ಎಣ್ಣೆ ಬಳಸಿ ಎಣ್ಣೆನ ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಕೊಳ್ಳಿ. ಐ ಫ್ಲೇಮಲ್ಲಂತೂ ಬೇಡವೇ ಬೇಡ, ಮೇಲ್ಗಡೆ ಕಪ್ಪಾಗುತ್ತೆ, ಒಳಗಡೆ ಬೆಂದಿರಲ್ಲ. ನೀವು ವಡೆ ತಟ್ಟಬೇಕಾದ್ರೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಈ ಥರ ಪ್ರೆಸ್ ಮಾಡಿ ಹಾಕಿ, ಅಥವಾ ಬಟರ್ ಪೇಪರ್ ಆದರೂ ಓಕೆ, ಎಣ್ಣೆ ಕವರ್ ಆದರೂ ಓಕೆ. ಬಟ್ ಕಾಟನ್ ಬಟ್ಟೆ ಯಾಕೆ ಅಂದರೆ ಅಕಸ್ಮಾತ್ ನೀರಿದ್ದರೆ ಆ ತೇವಾಂಶ ಎಲ್ಲ ಕಾಟನ್ ಬಟ್ಟೆ ಎಳ್ಕೊಳ್ಳುತ್ತೆ. ನೀವು ಎಷ್ಟು ಅಗಲ ವಡೆ ತಡ್ತೀರಾ ಅಷ್ಟು ಅಗಲನೂ ಬರುತ್ತೆ, ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರುತ್ತೆ. ಇಲ್ಲ ಅಂದರೆ ವಡೆ ಥರ ಬರುತ್ತೆ. ನೀರು ಕೂಡ ಇದ್ದಾಗ ಎಣ್ಣೆ ಜಾಸ್ತಿ ಎಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಕಾಟನ್ ಬಟ್ಟೆ ತೊಗೊಂಡ್ರೆ ಅದೊಂದು ಬೆನಿಫಿಟ್. ಹಾಗೆ ಒಂದು ಟಿಪ್ಸ್ ಹೇಳ್ತೀನಿ, ಹೋಗ್ತಾ ಗೊತ್ತಾಗುತ್ತೆ. ಎಂಡ್ವರೆಗೂ ವಿಡಿಯೋ ನೋಡಿ. ಈ ಥರ ತಟ್ಕೊಂಡು ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಬೋದು ವಡೆನ. 1 ದಿನ 2 ದಿನ ಕಳಿಸೋಗಲ್ಲ. ಒಂದು 3-4 ಡೇಸ್ ಕೂಡ ಸ್ಟೋರ್ ಮಾಡಿ ಇಟ್ಕೊಬೋದು ವಡೆನ. ನೀವು ಎಷ್ಟು ಅಗಲ ತಟ್ತೀರಾ ಅಷ್ಟು ಅಗಲ ಬರುತ್ತೆ. ನಾನು ಹೇಳಿರೋ ಪ್ರೊಸೀಜರ್ ಥರ ಮಾಡಿದ್ರೆ ಇದು ಬರುತ್ತೆ. ತುಂಬ ಜನ ಮಾಡಲ್ಲ. ಆದಷ್ಟು ಈ ವಡೆ ಮಾಡಿ, ತುಂಬ ಹೆಲ್ತಿ ಕೂಡ. ಇದ್ರ ಕಾಳು ಅಳಸುಂಡೆ ಕಾಳು, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತಡ್ನಿ ಕಾಳು ಅಥವಾ ಅಳಸುಂಡೆ ಕಾಳು, ಅದ್ರದ್ದೇ ಬೇಳೆ ಇದು, ಮತ್ತ್ಯಾವ ಬೇಳೆನೂ ಅಲ್ಲ. ನೀವು ಕಡಲೆಬೇಳೆ ಹೇಗೆ ಮಾಡ್ತೀರೋ ಹಾಗೆ ಇದು ಕೂಡ ತಡ್ನಿ ಬೇಳೆ, ಅಳಸುಂಡೆ ಕಾಳು ಬೇಳೆ ವಡೆ. ಈ ಥರ ನೀವು ಎಷ್ಟಾಗಲ ತಟ್ಕೊಂಡು ಬೇಕಾದರೂ ಹಾಕೊಬೋದು. ಟಿಪ್ಸ್ ಏನು ಅಂತ ಹೇಳ್ತೀನಿ ಕೇಳಿ ಗೈಸ್. ಇಲ್ಲಿ ಬಬಲ್ಸ್ ಬರ್ತಾ ಇದೆಯಲ್ಲ ಎಣ್ಣೆಲಿ, ಅಥವಾ ಗುಳ್ಳೆ ಬರ್ತಾ ಇದೆಯಲ್ಲ, ನೀವು ಅದು ಹಾಕಿದ ತಕ್ಷಣ ಜಾಸ್ತಿ ಬರುತ್ತೆ, ಆದರೆ ಹೋಗ್ತಾ ಕಮ್ಮಿ ಆಗ್ತಾ ಬರುತ್ತೆ. ಯಾಕೆ ಗೊತ್ತಾ, ಅದು ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೆಂದಿದೆ. ನೋಡಿ ಇವಾಗ ಕಮ್ಮಿ ಆಗ್ತಾ ಇದೆ, ಅದು ಬೇಯ್ತಾ ಬರ್ತಾ ಇದೆ. ಸೊ ಬೇಯ್ತಾ ಬಂದಾಗ ಎಂಡೆಗೆ ಈ ಬಬಲ್ಸ್ ಎಲ್ಲ ಕಮ್ಮಿ ಆದಾಗ ಅದು ಬೆಂದಿದೆ ಅಂತ ಅರ್ಥ. ಅವಾಗ ಎತ್ತಬೇಕು. ನೀವು ಕ್ರಿಸ್ಪಿಯಾಗೆ ಬರಬೇಕು ಅಂದರೆ ನಿಧಾನಕ್ಕೆ ಬೇಯಬೇಕು. ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಈಗ ಬಬಲ್ಸು ಕಮ್ಮಿ ಆಗ್ತಾ ಬಂತು, ಆವಾಗ ಬೆಂದಿದೆ ಅಂತ ಅರ್ಥ. ಸೊ ಇವಾಗ ಎತ್ತಬಹುದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂತಲ್ಲ ವಡೆ. ಎಲ್ಲೂ ಕಟ್ಟಾಗಲಿಲ್ಲ, ಎಲ್ಲೂ ಬಿಟ್ಕೊಳ್ಳಿಲ್ಲ, ಎಣ್ಣೆ ಕೂಡ ತೊಗೊಳ್ಳಲ್ಲ. ಆದಷ್ಟು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಿ.
ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಿದ್ರೆ ಬೋಂಡ ಬಜ್ಜಿ ವಡೆಗೆ ಎಣ್ಣೆ ಅಂಟ್ಕೊಂಡಿರಲ್ಲ, ಡ್ರೈ ಆಗಿರುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಸೊ ಗೈಸ್, ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೇಗಿತ್ತು ಟ್ರೈ ಮಾಡಿ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.